ಕೊಟ್ಟಿದ್ದು ನೆನ್ಪಿಲ್ವಾ? ಏನ್ ಕೊಟ್ರಿ? ನಿಜವಾಗ್ಲೂ ನೆನ್ಪಿಲ್ವಾ? ಅದೇನೋ ನೆನ್ಪ್ ಮಾಡ್ಬೋದಲ್ವಾ? ಅದು ನಾನ್ ನಿಮ್ಗೆ ಜಾತ್ರೆಯಲ್ಲಿ ಕೊಟ್ಟಿದ್ದ ಬಗ್ಗೆ. ಗಾಯತ್ರಿ ಅವ್ರೆ, ಇದು ನಿಮ್ಗೋಸ್ಕರನೇ. ಓ ಅದಾ? ಅದೇ ಆ ಅಕ್ಕಿ ಕಾಳ ಮೇಲೆ ನಾನು ಏನ್ ಬರ್ಸಿದೆ ಅಂತ ನೋಡಿದ್ರಾ? ನೋಡ್ದೆ. ಅದನ್ನ ನೋಡಿದ್ಮೇಲೆ ಏನ್ ಅರ್ಥ ಆಯ್ತು? ಏನೂ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ಲ ಅಂದ್ರೆ ಏನು? ಆ ಬೂತ್ ಕನ್ನಡಿಲೇ ನೋಡಿದ್ರಾ? ಭೂತ್ ಕನ್ನಡಿಯಲ್ಲೇ ನೋಡ್ದೆ. ಒಂದ್ ಇಂಗ್ಲಿಷ್ ಲೆಟರ್ ಇದ್ರೆ ಏನ್ ಅರ್ಥ ಆಗುತ್ತೆ? ಏನ್ ಅರ್ಥ ಮಾಡ್ಕೊಳ್ಳಿ? ಒಂದ್ ಲೆಟರ್ ಮಾತ್ರ ಆಯ್ತಾ? ಐ ಅನ್ನೋ ಅಕ್ಷರ ಬಿಟ್ಟು ನನ್ಗೇನು ಬೇರೆ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ವಾ? ಇನ್ನೂ ಬೇರೆ ಲೆಟರ್ಸ್ ಇರ್ಬೇಕಿತ್ತಲ್ಲ? ಅದೇನೋ ರೀ, ನನ್ಗಂತೂ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ವಾ? ಇಲ್ಲ, ನೀವ್ ನೋಡಿದ್ದೀರಾ, ನಿಮ್ಗೆ ಅರ್ಥ ಆಗಿದೆ. ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಿದಿರೋ ಇಲ್ವೋ? ನನಗ್ ಮಾತ್ರ ಹೇಳ್ಬೇಕಾಗಿರೋದ್ನ ಹೇಳ್ತಿಲ್ಲ. ಈಗೇನು ನಿಮ್ಗೆ ಆನ್ಸರ್ ಕೊಡ್ಬೇಕು ಅಷ್ಟೇ ಅಲ್ವಾ? ಪ್ಲೀಸ್ ಹೇಳ್ತೀರಾ? ನಿಮ್ಮ ಆನ್ಸರ್ಗೋಸ್ಕರನೇ ಎದುರು ನೋಡ್ತಾ ಇದ್ದೀನಿ. ಹೇಳಿ. ಸರಿ, ಹಾಗಾದ್ರೆ ಹೇಳ್ತೀನಿ. ಕಿವಿಯಲ್ಲದೆ ಮನ್ಸಲ್ಲೂ ಕೇಳಿಸ್ಕೊಳ್ಳಿ. ಆಲಾಯು. ಹೋಯ್, ಅರ್ಥ ಆಗ್ಲಿಲ್ಲ. ಆ ಆ ಲಾ ಯು ಯು. ಉತ್ತರ ಹೇಳಿ ಅಂದ್ರೆ ಕನ್ನಡ ಅಕ್ಷರ ಹೇಳ್ತಿದ್ದೀರಲ್ಲ? ನಾನ್ ನಿಮ್ಗೆ ಹೇಳಿದ್ದು ಅರ್ಥ ಆಗ್ಲಿಲ್ವಾ? ನೀವು ನನ್ಗೆ ಗಿಫ್ಟ್ ನಲ್ಲಿ ಪಜಲ್ ಕೊಟ್ಟ ಹಾಗೆ ನಾನ್ ಕೂಡ ನಿಮ್ಗೆ ಪಜಲ್ ಕೊಟ್ಟಿದ್ದೀನಿ. ಈ ಪಜಲ್ ನ ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ನನ್ನ ಹತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಹೊರಡ್ತೀನಿ. ಗಾಯತ್ರಿ, ಇದು ಸರಿಯಲ್ಲ. ಅರ್ಥ ಆಗದೆ ಇರೋ ಪಜಲ್ ಕೊಟ್ಟು ಸಾಲ್ವ್ ಮಾಡು ಅಂತಿದ್ದೀರಾ. ಹೇಳಿ, ಆಲಾಯು ಅಂದ್ರೆ ಏನು? ಆನ್ಸರ್ ತಿಳ್ಕೊಳ್ಳಿ. ತುಂಬಾ ಕಷ್ಟವಾಗಿದೆ. ಬಾಯಿಂದ ಬರೋ ಮಾತಿಗೂ ಮನ್ಸಿಂದ ಬರೋ ಮಾತಿಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಆಲಾಯು ಅಂದ್ರೆ ಏನು? ಇದ್ರ ಅರ್ಥ ಏನು? ಈ ಪಜಲ್ ಹೇಗ್ ಬಿಡ್ಸೋದು? ದೇವ್ರೆ, ಅವಳು ಉತ್ತರ ಏನು? ಏನ್ ಹೇಳೋ? ನಿನ್ ಮಾವನ್ ಮಗಳು ದುಡ್ಡು ಬೇಕು ಅಂತ ಬಂದಿದ್ಲು. ನೀನ್ ಹೇಳ್ಕೊಟ್ಟಂಗೆ ಹೇಳ್ದೆ. ಸರಿ. ಹಲೋ ಹಲೋ, ನನಗೆ ತುಂಬಾ ಅರ್ಜೆಂಟ್ ಇದೆ, ದುಡ್ಡು ಬೇಕಿತ್ತು. ನಿಮ್ ಕಡೆಯಿಂದ ಅಡ್ಜಸ್ಟ್ ಮಾಡ್ಬೋದಾ? ಇಲ್ಲಮ್ಮ, ಪ್ಲೀಸ್ ಹೇಗಾದ್ರೂ ಟ್ರೈ ಮಾಡಿ, ತುಂಬಾ ಅರ್ಜೆಂಟ್ ಇದೆ. ಇದ್ದಿದ್ರೆ ಕೊಡ್ತಿದ್ದೆ ಅಲ್ವಾ ಅಮ್ಮ. ಏ ಕಣ್ಪಿಂಡ, ನಮ್ಮನ್ ಹೊರಗ್ ಹಾಕಿದ್ದಕ್ಕೆ ನಿನ್ ಮದ್ವೆ ಆಗೋ ಹುಡುಗಿಗೆ ನಮ್ಮನ್ ಬಿಟ್ಟು ದುಡ್ಡು ಯಾರು ಕೊಡ್ತಾರೆ? ಅದು ಸರಿ. ನಿನ್ ಅತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ನಿನ್ ಮಾವನ್ ಮಗಳು ತಲೆ ತಗ್ಗಿಸ್ಕೊಂಡ್ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕಲ್ವಾ?
ಕತೆ ಅಷ್ಟೇ ಅಲ್ವಾ ಮತ್ತೆ. ರೆಡಿನೇ. ಈ ಟೀ ಎಲ್ಲರಿಗೂ ಕೊಡ್ತೀನಿ. ಈ ಜ್ಯೂಸ್ನ ಬಾಲಂಗ್ ಮಾತ್ರ ಕೊಡ್ತೀನಿ. ಅವನಿಗೆ ಮ್ಯಾಂಗೋ ಜ್ಯೂಸ್ ಅಂದ್ರೆ ಪ್ರಾಣ. ಆದ್ರೆ ಈ ಮದ್ದು ಮಿಕ್ಸ್ ಮಾಡಿದ ಜ್ಯೂಸ್ ಕುಡಿದ್ರೆ ಸರಿ ಆಗ್ತಿರೋ ಅವನ ತಲೆ ಮತ್ತೆ ಹಾಳಾಗತ್ತೆ. ನಡಿ. ಟೀ ತಗೊಳ್ಳಿ. ನೀವು ತಗೊಳ್ಳಿ. ಬಾಲ, ಬಾಲ, ಒಂದ್ ಸೆಕೆಂಡ್ ಬಾಲ. ಡೋಂಟ್ ಡಿಸ್ಟರ್ಬ್ ಮೀ. ಅಯ್ಯೋ, ಒಂದ್ ಸೆಕೆಂಡ್ ನಿಲ್ಲು ಬಾಲ. ನೋ, ಹೇಳಿ. ಅದು ಒಂದ್ ಸೆಕೆಂಡ್ ಆಗೋಯ್ತು. ವೈ 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 ನೋಡು, ವೈ ವೈ. ನಿನ್ಗೋಸ್ಕರ ನನ್ನ ಕೈಯಾರೆ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಅಂಕಲ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇದು ಮ್ಯಾಂಗೋ ಸೀಸನ್ನೇ ಅಲ್ಲ. ಮನೇಲಿ ಮ್ಯಾಂಗೋನೂ ಇಲ್ಲ. ನಿಮ್ ಕೈಯಾರೆ ಹೇಗ್ ಜ್ಯೂಸ್ ಮಾಡಕ್ಕಾಯ್ತು? ಆ, ಹೊರಗಿಂದ ನಿನ್ಗೋಸ್ಕರ ಮ್ಯಾಂಗೋ ಜ್ಯೂಸ್ ತಗೊಂಡ್ ಬಂದೆ, ಕುಡಿ. ಇದು ಕರೆಕ್ಟ್ ಅಂಕಲ್. ಹಾಗಾದ್ರೆ ಕುಡಿ. ಅಂಕಲ್, ಇದ್ರಲ್ಲಿ ನೀವು ಮಿಕ್ಸ್ ಮಾಡಿದೀರಾ ತಾನೇ? ನಾನೇನ್ ಮಿಕ್ಸ್ ಮಾಡ್ತೀನೋ? ಅದೇ ಅಂಕಲ್, ಐಸ್. ತಣ್ಣಗಿರೋದು ಕುಡಿದ್ರೆ ಶೀತ ಆಗತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ರು. ಐಸು ಗೀಸು ಏನು ಮಿಕ್ಸ್ ಮಾಡಿಲ್ಲ ಕಣೋ. ಚಳಿಗಾಲ ಅಲ್ವಾ, ವಾತಾವರಣಕ್ಕೆ ತಣ್ಣಗಿದೆ ಅಷ್ಟೇ. ಅಷ್ಟೇನಾ? ಸರಿ, ಕುಡಿಮಾ. ಫಸ್ಟ್ ಟೈಮ್ ಅಂಕಲ್. ಯಾಕೆ ಅಂತ ಗೊತ್ತಿಲ್ಲ, ನಿಮ್ ಮಾತನ್ನ ನಂಬೇಕು ಅನಿಸ್ತಾ ಇದೆ. ಅಣ್ಣ, ಏನ್ ಕುಡಿತಿದ್ಯಾ? ಮ್ಯಾಂಗೋ ಜ್ಯೂಸ್ ಕಣೋ. ಅಣ್ಣ, ನೀನ್ ಕಷಾಯ ಕುಡಿಬೇಕಾದ್ರೆ ಮ್ಯಾಂಗೋ ಜ್ಯೂಸ್ ಕುಡಿಬಾರ್ದು ಅಂತ ಗುರುಗಳು ಹೇಳಿದಾರಲ್ವಾ? ಹಾ ಹಾ, ಹೌದಲ್ಲ, ಗುರುಗಳು ಹೇಳಿದ್ದಾರೆ. ಮತ್ತೆ ಈ ಜ್ಯೂಸ್ ವೇಸ್ಟ್ ಆಗ್ಬಿಡುತ್ತಲ್ವಾ ಅನಂತು? ನಿಮ್ ಚಿಕ್ಕಪ್ಪನ್ಗೂ ಮ್ಯಾಂಗೋ ಜ್ಯೂಸ್ ಅಂದ್ರೆ ಇಷ್ಟ ಕಣೋ. ಆ, ಅವನು ಕೊಡು, ಅವ್ನು ಕುಡಿತಾನೆ. ಬೇಡ 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 ಬೇಡ, ನಾ ಕುಡಿಯಲ್ಲ, ನಾನು ಬಿಟ್ಟಿದ್ದೀನಿ. ನಾನು ಜ್ಯೂಸ್ ಕುಡಿಯೋದು ಬಿಟ್ಟಿದ್ದೀನಿ. ಅಂಕಲ್, ಹಾಗೆಲ್ಲ ಹೇಳಿದ್ರೆ ಬಿಡಲ್ಲ. ನನಗೆ ಪ್ರೀತಿಯಿಂದ ತಂದ್ಕೊಟ್ಟಿದ್ದೀರಾ, ನಾನು ನಿಮ್ಗೆ ಪ್ರೀತಿಯಿಂದ ಕುಡಿಸ್ತೀನಿ. ಓಕೆ? ಬೇಡ ಕಣೋ, ನಂಗೆ ಮೊದಲೇ ಶುಗರ್ ಕಣೋ. ಸ್ವಲ್ಪನೇ ಅಲ್ವಾ, ಏನಾಗಲ್ಲ, ಕುಡಿ. ಅಂಕಲ್, ಹಾಗೆಲ್ಲ ಹೇಳಿದ್ರೆ ಬಿಡಲ್ಲ. ಒಂದ್ ಸ್ವಲ್ಪ ಕುಡೀರಿ, 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 ಬೇಡ. ಕುಡೀರಿ. ಅಂಕಲ್, ನಾನು ಇಷ್ಟು ಪ್ರೀತಿಯಿಂದ ಕುಡಿಸ್ತಾ ಇದ್ರೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಪ್ಲೀಸ್ ಕುಡೀರಿ ಅಂಕಲ್. ಬೇಡ ನಂಗೆ. ಅಯ್ಯೋ ಅಂಕಲ್, ನಾನು ಹೇಳ್ತಾ ಇದ್ದೀನಿ ತಾನೆ, ಕುಡಿಬೇಕು, 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 ಕುಡಿಬೇಕು. ಪ್ಲೀಸ್ ಅಂಕಲ್, ನೀವು ಕುಡೀರಿ. ನಾನು ಹೇಳ್ತಾ ಇದ್ದೀನಿ ತಾನೆ. ನಾನು ನಿಂಗೆ ಸಿಗಲ್ವಲ್ಲ. ಅಂಕಲ್,
ಕುಡೀರಿ ಅಂಕಲ್ ಪ್ಲೀಸ್. ಬೇಡ ಕಣೋ. ಕುಡೀರಿ 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 ಬೇಡ ಕುಡೀರಿ 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 ಕುಡೀರಿ. ಏಯ್, ನಿನ್ ಚಿಕ್ಕಮ್ಮ ಕೂಡ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ ಕಣೋ, ಅವಳಿಗೂ ಕೊಡು. ಚಿಚಿ ಚಿಚಿ ನಂಗೊಂದ್ ಚೂರು ಇಷ್ಟ ಆಗಲ್ಲ. ಸಮ್ಮರ್ನಲ್ಲಿ ಇಷ್ಟ ಅಂತ ಮಾವಿನ ಹಣ್ಣು ತಿಂತೀಯಲ್ಲ ವಾಸುಕಿ, ಅದು ಹಾಗಲ್ಲ. ಸ್ವಲ್ಪ ಕುಡಿ ವಾಸುಕಿ. ಚಿಕ್ಕಮ್ಮ ಐ ಹಾಗಾದ್ರೆ ನೀವು ಕೂಡ ಈ ಜ್ಯೂಸ್ನ ಕುಡಿಬಹುದು. ಹಾ ಕುಡಿಬೇಕು ಚಿಕ್ಕಮ್ಮ, ಜ್ಯೂಸ್ನ ಕುಡಿಬೇಕು ಕುಡಿಬೇಕು ಕುಡಿಬೇಕು. ಹೇ ಚಿಕ್ಕಮ್ಮ ಆ ಚಿಕ್ಕಮ್ಮ ಪ್ಲೀಸ್ ಕುಡೀರಿ. ಬೇಡ ಕೃಷ್ಣ, ಬೇಡ ಕೃಷ್ಣ. ಬಿಡಲ್ಲ. ನಿಮಗ್ ನನ್ ಮೇಲೆ ಪ್ರೀತಿ ಇದ್ರೆ ನೀವು ಕುಡಿಲೇಬೇಕು. ಪ್ರೀತಿ ಇಲ್ಲ ಕೃಷ್ಣ. ಚಿಕ್ಕಮ್ಮ ಕುಡಿಬೇಕಷ್ಟೇ. ಕುಡೀರಿ 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 ಕುಡೀರಿ. ಒಳ್ಳೇದು, ಮ್ಯಾಂಗೋ ಜ್ಯೂಸ್ ಒಳ್ಳೇದು, ಕುಡೀರಿ. ಈ ಮದ್ ಮಿಕ್ಸ್ ಮಾಡಿರೋ ಜ್ಯೂಸ್ ಮಾಮೂಲಿ ಜನ ಕುಡಿದ್ರೆ ಏನಾಗುತ್ತೋ ಏನೋ. ತಾತ ಏನಾಯ್ತು ತಾತ? ಸೀನಾ ಸಾವಿತ್ರಿನ ಕೇಳಿದ್ಯಮ್ಮ? ಕೇಳ್ದೆ ತಾತ, ಇಲ್ಲ ಅಂದ್ರು. ಅಂದ್ರೆ ನಿಮ್ಗೆ ಎಲ್ಲೂ ದುಡ್ಡು ಸಿಗ್ಲಿಲ್ವಾ? ಹಾಗಾದ್ರೆ ನಿನ್ನಮ್ಮ ನಾಳೆ ಕಾರ್ಯಕ್ಕೆ ಬರಲ್ಲ ಅಲ್ವಾ? ಕಾಲ್ ಹತ್ರ ಬಂದಿದ್ದ ಅವಕಾಶನ ಹೋದ್ರೆ ಹೀಗೆ ಆಗೋದು. ಈಗಿಂದೀಗ್ಲೇ ಕೇಳಿದ ತಕ್ಷಣ ಕೊಡ್ಬೇಕು ಅಂದ್ರೆ ಅದೇ 100,000 ಲಕ್ಷ, ಅದ್ರಲ್ಲೂ 15 ಲಕ್ಷ. ಅಷ್ಟು ದುಡ್ಡನ್ನ ನಮ್ ಮುಖ ನೋಡ್ಕೊಂಡು ಯಾರ್ ಸಾಲ ಕೊಡ್ತಾರೆ ಹೇಳು? ಬಾವನವ್ರ ಕಾರ್ಯಕ್ಕೆ ಗಂಗಕ್ಕ ಬರ್ನಿಲ್ಲ ಅಂದ್ರೆ ನೋಡಕ್ ಚೆನ್ನಾಗಿರುತ್ತಾ? ಹಾಗಾದ್ರೆ ಈಗ ಬಾವನ್ ಕಾರ್ಯ ಯಾರ್ ಮಾಡ್ತಾರೆ? ಅಪರ್ಣ ಮಾಡ್ತಾಳೆ. ಹಾಗಾದ್ರೆ ಗಂಗಕ್ಕ ಅಲ್ಲಿಂದ ರಮಪ್ರಭಾ, ಈ ನಿನ್ನ ಕೊಂಕು ಮಾತನ್ನು ನಿಲ್ಸು. ಅಕ್ಕ, ಅಮ್ಮ ಇನ್ನೂ ಬರ್ಲಿಲ್ವಾ? ನಿನ್ನೆ ಅಕ್ಕ. ಇಷ್ಟೊತ್ತಾದ್ರೂ ಅಮ್ಮ ಬರ್ಲಿಲ್ಲ ಅಂದ್ರೆ ಇನ್ಯಾವಾಗ ಬರ್ತಾಳೆ? ನಾಳೆನೇ ಅಲ್ವಾ ಅಪ್ಪನ ಕಾರ್ಯ? ಗಾಯತ್ರಿ, ನಾಳೆ ಅಪ್ಪನ ಕಾರ್ಯಕ್ಕೆ ಅಮ್ಮ ಬರ್ತಾ ಇಲ್ಲ. ಏನಾಯ್ತಕ್ಕ? ಯಾಕೆ ಬರ್ತಿಲ್ಲ? ಬಂದೇ ಬರ್ತೀನಿ ಅಂತ ಅಮ್ಮ ನನ್ನ ಹತ್ರ ಹೇಳಿದ್ರಲ್ಲ, ಆದ್ರೂ ಯಾಕೆ ಬಂದಿಲ್ಲ? ಅಮ್ಮ ಕೆಲಸ ಮಾಡ್ತಿರೋ ಮನೆ ಓನರ್ ಹೆಂಡತಿಗೆ ಹೆಲ್ತ್ ಸರಿ ಇಲ್ಲ ಅಂತೆ. ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಕ್ಕೆ ಅಮ್ಮ ಅವ್ರ ಹತ್ರನೇ ಇರ್ಬೇಕಾಗಿ ಬಂದಿದ್ಯಂತೆ. ತಂಗಿ ಮತ್ತೆ ಅಮ್ಮನ ಬಗ್ಗೆ ಕೇಳ್ದೆ ಇರೋ ಹಾಗೆ ಚೆನ್ನಾಗಿ ನಂಬಿಸ್ಬಿಟ್ಲು. ನಾಳೆ ಕಾರ್ಯ ನೀವೇ ಮಾಡಬೇಕು, ಯಾವ ಕೆಲಸನ ಇಟ್ಕೋಬೇಡಿ. ಸರಿ ತಾತ. ಶ್ರೀ ಗೋವಿಂದ 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 ಶ್ರೀ ಮಹಾವಿಷ್ಣುರಾಜ್ಞಾಯ ಪ್ರವರ್ತಮಾನಸ್ಯ ಅದ್ಯ ಬ್ರಾಹ್ಮಣಃ ದ್ವಿತೀಯ ಪರಾರ್ತೆ ಶ್ವೇತವರಾಹ ಕಲ್ಪೆ ವೈವಸ್ವತಃ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತ ವರ್ಷೆ ಭರತಖಂಡೆ. ಏನೋ ಈ ದೊಂಬ್ರಾಟ, ಮಗ ಅನ್ನೋನಿದೆಲ್ಲ ಯಾವತ್ತೋ ಮಾಡ್ಬೇಕಾಗಿದ್ ಕಾರ್ಯ. ಸಮಸ್ತ ದೇವತಾ ಬ್ರಾಹ್ಮಣ ಆಚಾರ್ಯ ಹರಿಹರ ಗುರುಚರಣ. ಹೀಗ್ ಹೆಣ್ಮಕ್ಳ ಹತ್ರ ಇದನ್ನೆಲ್ಲ ಮಾಡ್ಸಿದ್ರೆ ಇಹಲೋಕದಲ್ಲಿರೋ ನನ್ನ ಅಣ್ಣ ಹಿಂಗೆ ಈ ಕಾರ್ಯ ಎಲ್ಲ ಸೇರುತ್ತಾ? ಸಂವತ್ಸರೆ ಅಯಾನೆ ಅವನ ಆತ್ಮಕ್ ಶಾಂತಿ ಸಿಗತ್ತಾ ಏನೋ? ವಿಶಿಷ್ಟಾಯಂ ಪುಣ್ಯತಿಥೌ. ಈ ಟೈಮಲ್ಲಿ ನನ್ ಮಗ ಕೂಡ ಇಲ್ಲ. ಅದ್ಕೆ ಇಲ್ಲ ಅಂದಿದ್ರೆ ಅವನೇ ಈ ಕಾರ್ಯನೆಲ್ಲ ಮಾಡೋನು. ನಿನ್ ಮಗನೇ ಯಾಕೆ ಇದನ್ ಮಾಡ್ಬೇಕು?
ನನ್ ಮಗನ ಮದ್ವೆ ಮಾಡ್ಕೊಂಡ್ಲು ಅಂತ ಅನ್ಕೋ. ಅಳಿಯನೇ ಮಗನಾಗಿ ಈ ಪುಣ್ಯ ಕಾರ್ಯ ಮಾಡ್ತಿದ್ದ ಅಲ್ವಾ ಏನೋ? ನಿನ್ ಮಗನ್ ಕೈಯಲ್ಲಿ ಕಾರ್ಯ ಮಾಡಿಸಿದ್ರೆ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ, ನೊಂದ್ಕೊಳ್ಳುತ್ತೆ. ಗಾಯತ್ರಿ, ಸುಮ್ನಿರು. ಕೇಳಿಸ್ಕೊಂಡ್ಯಮ್ಮ ಅವಳ ಮಾತು? ಹೇಗಾದ್ರೂ ಮಾಡಿ ಚಿಕ್ಕದ ಗತಿ ಕಾಣಿಸಿ ದೊಡ್ಡದಕ್ಕೆ ತಾಳಿ ಕಟ್ಬೇಕಮ್ಮ. ಬರತ್ ಕಣೋ, ಎಲ್ಲದಕ್ಕೂ ಒಂದ್ ಕಾಲ ಬರುತ್ತೆ, ಆಗೆಲ್ಲನೂ ನಡೆಯತ್ತೆ. ಏನಂತೀಯ? ಇನ್ನು ಎಷ್ಟೊತ್ತಮ್ಮ, ನಾನ್ ಹೋಗ್ತೀನಿ. ಇನ್ನು ಸ್ವಲ್ಪ ಹೊತ್ತಿರೇ, ಇಲ್ಲ ಅಂದ್ರೆ ನಿಮ್ ತಾತ ಕೋಪ ಮಾಡ್ಕೋತಾರೆ. ಡ್ಯಾಡ್, ಇದೇ ನಾವು ಕೊಂಡ್ಕೋತಾ ಇರೋ ಜಾಗ. ತುಂಬಾ ಚೆನ್ನಾಗಿದೆ ಕಣೋ ಜಾಗ. ಎಲ್ಲಿಗೆ ಹೋಗ್ತಿದ್ಯಾ? ಮಮ್ಮಿ, ನಾನು ಈ ಪ್ಲೇಸ್ನ ನೋಡ್ತಾ ಇದ್ದೀನಿ, ಎಲ್ಲಿಗೂ ಹೋಗಲ್ಲ ಬಿಡು. ಹೇ ಅನಂತು, ನಾವು ಇಲ್ಲಿ ರೆಸಾರ್ಟ್ ಕಟ್ಸೋವಾಗ ಈ ಮರಗಳನ್ನೆಲ್ಲ ತೆಗೆಸ್ದೆ ಹೀಗೆ ಉಳ್ಸೋಣ. ಒಳ್ಳೆ ಮಾತೆ ಹೇಳ್ದೆ ಕಣೋ ಕೃಷ್ಣ. ಅವನ ಮನಸ್ಸು ತುಂಬಾ ಒಳ್ಳೇದು, ಅದಕ್ಕೆ ಅವನ ಯೋಚನೆ ಕೂಡ ಒಳ್ಳೇದಾಗೇ ಇರುತ್ತೆ. ಈ ಟ್ರೀಟ್ಮೆಂಟಿಂದ ಅವನು ಗುಣ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸುಂದರಿ, ಅಮ್ಮ, ಮದ್ದು ಮಿಕ್ಸ್ ಮಾಡಿ ಜ್ಯೂಸ್ ಕೊಟ್ರೆ ಅವ್ನು ನಮಗೆ ಕುಡಿಸ್ಬಿಟ್ನಲ್ಲೇ. ಅದನ್ನ ಕುಡಿದಿದ್ದಕ್ಕೆ ಹೊಟ್ಟೆ ಪೂರ್ತಿ ಉರಿತಿದೆ. ಅಮ್ಮ, ಆ ಹೊಟ್ಟೆ ಉರಿಲೇ ಇನ್ನೊಂದು ಐಡಿಯಾ ಮಾಡಿದೀನಿ ಕಣೆ. ಅಯ್ಯೋ, ಈ ಸಲ ಕೂಡ ಪ್ಲಾನ್ ರಿವರ್ಸ್ ಆದ್ರೆ ಆಗಲ್ಲ. ಯಾಕಂದ್ರೆ ಈ ಸಲ ನಾವು ಕೊಡೋ ಮದ್ದನ್ನ ಡೈರೆಕ್ಟ್ ಆಗಿ ಅವನು ಕೊಡೋ ಕಷಾಯದಲ್ಲೇ ಮಿಕ್ಸ್ ಮಾಡ್ತೀನಿ. ನೀವ್ ಅಕ್ಕ ತಂಗಿ ಇಬ್ರು ಸೇರಿ ಈ ಪಿಂಡನ್ ತಗೊಂಡೋಗಿ ಜಲದರ್ಪಣ ಮಾಡಿ ನಿಮ್ ಪಿತೃದೇವತೆಗಳಿಗೆ ನಮಸ್ಕಾರ ಮಾಡಿ. ಶ್ರೀ ಗೋವಿಂದ 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 ಶ್ರೀ ಮಹಾವಿಷ್ಣುರಾಜ್ಞಾಯ ಪ್ರವರ್ತಮಾನಸ್ಯ ಅದ್ಯ ಬ್ರಾಹ್ಮಣಃ ದ್ವಿತೀಯ ಪರಾರ್ತೆ ಶ್ವೇತವರಾಹ ಕಲ್ಪೆ ವೈವಸ್ವತಃ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತ ವರ್ಷೆ ಭರತ ಖಂಡೆ ಮೇರೋಹೋ. ಅಮ್ಮ, ಇದನ್ ತಗೊಂಡ್ ಹೋಗಿ ದೂರದಲ್ಲಿಟ್ಟು ಬನ್ನಿ. ಕಾಗೆ ರೂಪದಲ್ಲಿ ನಿಮ್ಮಪ್ಪ ಬಂದು ಈ ನೈವೇದ್ಯ ಸ್ವೀಕಾರ ಮಾಡೋಗ್ತಾರೆ. ಶಾಸ್ತ್ರಿಗಳೇ, ಕಾಗೆ ಬರ್ಲಿಲ್ಲ ಅಂದ್ರೆ ಮಕ್ಳು ಮಾಡಿದ ಕಾರ್ಯದಿಂದ ನಮ್ ಭಾವನಾರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ತಾನೆ? ಏ ಅಮ್ಮೆ,
ಹೇಗೆ ನಮ್ಮ ಅಣ್ಣಯ್ಯನ ಆತ್ಮಕ್ ಶಾಂತಿ ಸಿಗತ್ತೆ? ಈ ಅಳಿಯನ್ ಸೇರ್ಸ್ಕೋಬೇಕು ಅನ್ನೋದು ಅವನ್ ಕೋರಿಕೆ. ಅದ್ಬೇರೆ ಅವ್ನ ನನ್ನ ಹತ್ರ ಮಾತ್ ತಗೊಂಡಿದನ್ ಕಣೆ. ಇವಳ ಮಾತ್ ನಡ್ಸ್ಕೊಡ್ಬೇಕು ತಾನೆ. ಅದೇ ಮಾವನಿಗೆ ಕೊಟ್ಟ ಮಾತಿಗೋಸ್ಕರ ನಾವಿಷ್ಟು ಒದ್ದಾಡ್ತಿರೋದು ಇವ್ರಿಗೆ ಅರ್ಥ ಆಗ್ತಿಲ್ಲ ಅಮ್ಮ. ಭಾವನವ್ರಿಗೆ ಅಪರ್ಣನ್ ಮದ್ವೆ ಎಲ್ಲ ಆಗುತ್ತೋ ಇಲ್ವೋ ಅಂತ ಭಯ ಅನ್ಸತ್ತೆ. ಅದಕ್ಕೆ ಈ ಪಿಂಡದ ಹತ್ರನೂ ಬರ್ತಿಲ್ಲ. ಈಗ ವಿಷಯ ಎಲ್ಲ ಯಾಕೆ ಚಿಕ್ಕಮ್ಮ? ಬಿಡಿ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಇದೇನ್ ತಾತ, ಬಾವಂಗೇನ್ ಕಮ್ಮಿ ಆಗಿದೆ? ಹೇಗ್ ನೋಡ್ಕೊಂಡ್ರು ಅಪರ್ಣಂಗಿಂತ ಗಿರಿ ಬಾವನೇ ಟಾಪು. ಒಂದ್ ವೇಳೆ ಅವ್ರು ಹೇಳ್ದಾಗೆ ದೊಡ್ಡಪ್ಪನ ಆತ್ಮಕ್ಕೆ ಇದಕ್ಕೆ ಶಾಂತಿ ಸಿಕ್ಕಿಲ್ವೇನೋ? ಹಾಗಾದ್ರೆ ಬಾವ ನೀನೇ ಮದ್ವೆ ಆಗೆ. ಅತ್ತೆ, ಗಿರಿ ಬಾವ ಇವಳಿಗೆ ತುಂಬಾ ಇಷ್ಟ ಆಗಿದಾರಂತೆ. ಇವಳನ್ನೇ ಮದ್ವೆ ಆಗೋಕ್ ಹೇಳು. ಏನೇ ಹಾಗ್ ಮಾತಾಡ್ತಿದ್ಯಾ? ನಿನ್ನಪ್ಪ ಮಾತ್ ಕೊಟ್ಟಿದ್ದು ಇವಳನ್ ಕೊಡ್ತೀನಿ ಅಂತ. ನಿಲ್ಸಿ ನಿಮ್ ಜಗಳ. ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ?